ಹಾಯ್ ಹಲೋ ನಮಸ್ಕಾರ, ನಾನು ಲೀನಾ. ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್. ಇವತ್ತು ನಾನು ಒಂದು ಸೊಪ್ಪಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನಾನು ಮಾಡ್ತಾ ಇರೋದು ಗಣಿಕೆ ಮೂಲಂಗಿ ಸೊಪ್ಪಿನ ದಾಲ್. ಸಾಮಾನ್ಯವಾಗಿ ಗಣಿಕೆ ಸೊಪ್ಪಿನಿಂದ ಮೂಲಂಗಿ ಸೊಪ್ಪಿನಿಂದ ದಾಲ್ ಮಾಡ್ಕೊಳ್ಳೋದು ಕಡಿಮೆ ಅಲ್ವಾ? ಹೇಗಿರುತ್ತೋ ಏನೋ ಅಂದ್ಕೊಂಡು ಟ್ರೈ ಮಾಡೋದಕ್ಕೆ ಹೋಗಲ್ಲ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊಪ್ಪನ್ನು ಇಷ್ಟಪಡೋದವರು ಸಹ ಇಷ್ಟಪಟ್ಟು ತಿನ್ಬೋದು. ಹಾಗೆ ಇದನ್ನು ರೊಟ್ಟಿ, ಚಪಾತಿ ಜೊತೆ, ಮುದ್ದೆ, ಅನ್ನದ ಜೊತೆ, ದೋಸೆ ಜೊತೆ ಸಹ ಟೇಸ್ಟ್ ಮಾಡ್ಬೋದು. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕಟ್ಟು ಮೂಲಂಗಿ ಸೊಪ್ಪನ್ನು ಹಾಗೆ ಗಣಿಕೆ ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡಿ ತಗೊಳ್ಬೇಕು. ಇಲ್ಲಿ ಮೂಲಂಗಿ ಸೊಪ್ಪು ಬೇಗ ಬೇಯೋದಿಲ್ಲ, ಹಾಗಾಗಿ ಇವೆರಡು ಸೊಪ್ಪನ್ನು ಕುಕ್ಕರಿಗೆ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಚಿಕ್ಕ ಕಪ್ನಷ್ಟು ತೊಗರಿ ಬೇಳೆಯನ್ನು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆ ಬೇಳೆಯನ್ನು ನೆನೆಸಿ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಕಟ್ ಮಾಡಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಖಾರ ನೋಡಿಕೊಂಡು 3 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೇಯೋದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಗೆ ನೀರನ್ನು ಹಾಕಿ 4 ವಿಷಲ್ ಮಾಡ್ಕೊಳ್ತೀನಿ. ಆಂಧ್ರದಲ್ಲಿ ಇದೇ ರೀತಿ ಪಾಲಕ್ ಸೊಪ್ಪನ್ನು, ಹರಿವೆ ಸೊಪ್ಪನ್ನು ಯೂಸ್ ಮಾಡಿ ದಾಲ್ ಪಪ್ಪು ಅಂತ ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ತೊಗರಿಬೇಳೆ, ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಕಡಲೆಬೇಳೆ ಹಾಕೋದ್ರಿಂದ ತಿನ್ನುವಾಗ ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಇದರ ಜೊತೆಗೆ ಕೆಂಪು ಕಲರ್ ಬೇಳೆ ಬರುತ್ತಲ್ವ, ಮಸೂರಿ ದಾಲ್ ಅಂತ, ಅದನ್ನು ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ ಒಗ್ಗರಣೆಯನ್ನು ಮಾಡ್ಕೋಬೇಕು. ಹಾಗಾಗಿ ಬಾಣಲೆ ಕಾದ್ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರ ನೋಡಿಕೊಂಡು 2 ರಿಂದ 3 ಒಣಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಇದಕ್ಕೆ ಹಸಿಮೆಣಸನ್ನು ಬೇಯುವಾಗ ಹಾಕ್ಕೊಂಡಿದ್ದೀನಿ ಅಲ್ವಾ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೀನಿ. ನಾವು ಈ ರೀತಿಯಾಗಿ ದಾಲನ್ನು ಮಾಡ್ಕೊಳ್ಳುವಾಗ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡದೆ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಕಿರುವ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಟೊಮೆಟೊವನ್ನು ಹಾಕ್ಕೊಳ್ತೀನಿ. ನಾನು ಇದಕ್ಕೆ 2 ಕಟ್ ಮಾಡಿರುವ ಟೊಮೆಟೊವನ್ನು ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೀನಿ. ಹಾಗೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಟೊಮೆಟೊ ಮೆತ್ತಗೆ ಬೇಯಬೇಕು. ಅಲ್ಲಿವರೆಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಸಾಮಾನ್ಯವಾಗಿ ಗಣಿಕೆ ಸೊಪ್ಪಿನಿಂದ ಪಲ್ಯ ಹಾಗೆ ಚಟ್ನಿ, ತಂಬುಳಿಯನ್ನು ಮಾಡ್ಕೊಳ್ತೀವಿ ಅಲ್ವಾ, ಅದೇ ರೀತಿ ದಾಲ್ ಸಹ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಈಗ ಇದಕ್ಕೆ ಬೆಂದಿರುವಂಥ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇಲ್ಲಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಆದಮೇಲೆ ಇದಕ್ಕೆ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಳತೆ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ತೀನಿ. ಹಾಗೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಬೇಳೆ ಹಾಕಿದ ಮೇಲೆ ಇದಕ್ಕೆ ಹುಣಸೆ ರಸವನ್ನು ಹಾಕ್ಕೊಂಡ್ರೇ ಉಪ್ಪು, ಹುಳಿ, ಖಾರ ಎಲ್ಲವೂ ಹೊಂದ್ಕೊಂಡು ರುಚಿ ಚೆನ್ನಾಗಾಗೋದು. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ತೀನಿ. ಹಾಗೆ ಇದನ್ನು 1 ಕುದಿ ಬರೋವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದೇ ರೀತಿ ನೀವು ಬೇರೆ ಬೇರೆ ಸೊಪ್ಪನ್ನು ಹಾಕ್ಕೊಂಡು ದಾಲ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದನ್ನು ನಾನು 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಈಗ ನೋಡಿ ಹಳ್ಳಿ ಸ್ಟೈಲ್ ಸೊಪ್ಪಿನ ದಾಲ್ ರೆಡಿಯಾಗಿದೆ. ಎಷ್ಟು ಸುಲಭ ಅಲ್ವಾ ಸೊಪ್ಪಿನ ದಾಲ್ ಮಾಡ್ಕೊಳ್ಳೋದು. ಹಳ್ಳಿ ಸ್ಟೈಲ್ ಅಡುಗೆ ಅಂದ್ರೇ ಹಾಗೆ. ಇದನ್ನು ನಾನು ರೊಟ್ಟಿ, ಚಪಾತಿ, ದೋಸೆ ಜೊತೆ, ಅನ್ನದ ಜೊತೆ ಹಾಗೆ ಮುದ್ದೆ ಜೊತೆ ಟೇಸ್ಟ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದಾಗೆ ಸೊಪ್ಪನ್ನು ಇಷ್ಟಪಡೋದವರು ಸಹ ಇಷ್ಟಪಟ್ಟು ತಿನ್ಬೋದು. ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನೋಡಿದ್ರಲ್ವಾ ಇವತ್ತಿನ ಈ ರೆಸಿಪಿಯನ್ನು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಪೇಜ್ನಲ್ಲೂ ಫಾಲೋ ಮಾಡಿ. ನಾಳೆ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.